ನಾಡಿನ ಖ್ಯಾತ ಸಾಹಿತಿ ನಾ ಡಿಸೋಜ ನಿಧನರಾಗಿದ್ದು, ಮಲೆನಾಡಿನ ನಾಡಿ ಜೋಗದ ಮಡಿಲಿನಿಂದ ಭಾರತ ಲೋಕಕ್ಕೆ ಪಯಣಿಸಿದ್ದಾರೆ. ಇಂದು ಸಂಜೆ ಸಾಗರದಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಸರಳ ವ್ಯಕ್ತಿತ್ವ, ವೈಚಾರಿಕ ಪ್ರಜ್ಞೆಯ ಲೇಖಕ, ಅಪರೂಪದ ಸಾಹಿತಿ, ಶರಾವತಿ ಸಂತ್ರಸ್ತರ ಧ್ವನಿ, ಜನಮನದ ನಾಡಿ ಭಾರತ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ನಿಂತ ಮುಳುಗಡೆಯ ನಾಡಿ ಮಿಡಿತ. ಇಂದು ಸಾಹಿತಿ ನಾ ಡಿಸೋಜ ಅಂತ್ಯಕ್ರಿಯೆ. ಹೌದು, ಮುಳುಗಡೆಯ ನಾಡಿ ಮಿಡಿತ ನಿಂತಿದೆ. ನಾಡಿನ ಹಿರಿಯ ಸಾಹಿತಿ, ಶರಾವತಿ ಮುಳುಗಡೆ ಜನರ ಧ್ವನಿಯಾಗಿದ್ದ ಡಾಕ್ಟರ್ ನಾ ಡಿಸೋಜ ಅವರನ್ನ ಕಳೆದುಕೊಂಡು ಇಡೀ ಮಲೆನಾಡು ಮೌನಕ್ಕೆ ಜಾರಿದೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ. ತನ್ನ ನೆಲದ ಬಗ್ಗೆ, ಪರಿಸರದ ಬಗ್ಗೆ, ಮಕ್ಕಳ ಸಾಹಿತ್ಯದ ಬರಹಗಳ ಜೊತೆಗೆ ಸಮಾಜಮುಖಿ ಹೋರಾಟಗಳಲ್ಲಿಯೂ ಮುಂಚೂಣಿಯಲ್ಲಿರುತ್ತಿದ್ದ ನಾಡಿ, ಪ್ರಶಸ್ತಿ ಪುರಸ್ಕಾರಗಳಾಚೆಗಿನ ಜೀವಪರ ಮಾದರಿ ಲೇಖಕ. ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದ ನಾ ಡಿಸೋಜ ಅವರ ಪಾರ್ಥಿವ ಶರೀರವನ್ನ ನಿನ್ನೆ ಶಿವಮೊಗ್ಗದ ಸಾಗರಕ್ಕೆ ತರಲಾಗಿತ್ತು. ಸಾಗರದ ನೆಹರು ನಗರದಲ್ಲಿರುವ ಅವರ ಸ್ವಗೃಹದಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ, ಸಂಸದ ಬಿವೈ ರಾಘವೇಂದ್ರ, ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ಹಲವು ಗಣ್ಯರು ನಾ ಡಿಸೋಜ ಅಂತಿಮ ದರ್ಶನ ಪಡೆದರು. ಹಳೆಯ ಸ್ನೇಹಿತರಾದಂತಹ ನಾ ಡಿಸೋಜ ಅವರ ಅಗಲುವಿಕೆ ತುಂಬಲಾರದ ನಷ್ಟವಾಗಿದೆ. ಅವರೊಬ್ಬ ಆಚಾರವಂತರು, ವಿಚಾರವಂತರು, ಬರಹಗಾರರು ಅಂತ ಸುಸಂಸ್ಕೃತಿ ವ್ಯಕ್ತಿಯನ್ನ ಸಾಗರ ಟೌನ್ ಪಡೆದದ್ದು ನಮ್ಮ ಸೌಭಾಗ್ಯ ಆಗಿತ್ತು. ನಾ ಡಿಸೋಜ ಅವರ ನಿಧನ ಇಡೀ ನಮ್ಮ ಮಲೆನಾಡಿನ ಮತ್ತೊಂದು ದೀಪ ಆರಿ ಹೋಗಿದೆ ಅಂತ ಹೇಳಲಿಕ್ಕೆ ಅತ್ಯಂತ ನೋವಾಗುತ್ತೆ. ವಿಶೇಷವಾಗಿ ಅವರ ಸಾಹಿತ್ಯ ಸಂಪೂರ್ಣವಾಗಿ ಪ್ರಕೃತಿ ದತ್ತವಾದಂತ, ಪ್ರಕೃತಿಯನ್ನ, ನೇಚರನ್ನ ಜೊತೆಗೆ ಇಟ್ಕೊಂಡು ಅದರ ಪೂರಕವಾದಂತ ಲೇಖನಗಳನ್ನ ಈ ಒಂದು ಸಮಾಜಕ್ಕೆ ಕೊಟ್ಟಂತ ಧೀಮಂತ ಸಾಹಿತಿಗಳು. ಇಂದು ಸಾಗರದ ಗಾಂಧಿ ಮೈದಾನದಲ್ಲಿ ನಾಡಿಯವರ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು, ಸಂಜೆ ಕ್ರೈಸ್ತ ಧರ್ಮದ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಲಿದೆ. ಸಕಲ ಪೊಲೀಸ್ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲು ಸರ್ಕಾರ ಆದೇಶಿಸಿದೆ. ಹೀಗೆ ಅಪರೂಪದ ಜನಪರ ಬದ್ಧತೆಯ ಬರಹಗಳ ಜೊತೆಗೆ ಶರಾವತಿ ಕಣಿವೆಯ ನೋವುಗಳಿಗೆ ಧ್ವನಿಯಾಗಿದ್ದ ನಾಡಿ ಮಿಡಿತ ನಿಂತಿದೆ. ನಾಡು ಬಡವಾಗಿದೆ. ಭೀಮನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನಾಡಿನ ಖ್ಯಾತ ಸಾಹಿತಿ ನಾ ಡಿಸೋಜ ನಿಧನರಾಗಿದ್ದು, ಮಲೆನಾಡಿನ ನಾಡಿ ಜೋಗದ ಮಡಿಲಿನಿಂದ ಭಾರತ ಲೋಕಕ್ಕೆ ಪಯಣಿಸಿದ್ದಾರೆ. ಇಂದು ಸಂಜೆ ಸಾಗರದಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಸರಳ ವ್ಯಕ್ತಿತ್ವ, ವೈಚಾರಿಕ ಪ್ರಜ್ಞೆಯ ಲೇಖಕ, ಅಪರೂಪದ ಸಾಹಿತಿ, ಶರಾವತಿ ಸಂತ್ರಸ್ತರ ಧ್ವನಿ, ಜನಮನದ ನಾಡಿ ಭಾರತ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ನಿಂತ ಮುಳುಗಡೆಯ ನಾಡಿ ಮಿಡಿತ. ಇಂದು ಸಾಹಿತಿ ನಾ ಡಿಸೋಜ ಅಂತ್ಯಕ್ರಿಯೆ. ಹೌದು, ಮುಳುಗಡೆಯ ನಾಡಿ ಮಿಡಿತ ನಿಂತಿದೆ. ನಾಡಿನ ಹಿರಿಯ ಸಾಹಿತಿ, ಶರಾವತಿ ಮುಳುಗಡೆ ಜನರ ಧ್ವನಿಯಾಗಿದ್ದ ಡಾಕ್ಟರ್ ನಾ ಡಿಸೋಜ ಅವರನ್ನ ಕಳೆದುಕೊಂಡು ಇಡೀ ಮಲೆನಾಡು ಮೌನಕ್ಕೆ ಜಾರಿದೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ. ತನ್ನ ನೆಲದ ಬಗ್ಗೆ, ಪರಿಸರದ ಬಗ್ಗೆ, ಮಕ್ಕಳ ಸಾಹಿತ್ಯದ ಬರಹಗಳ ಜೊತೆಗೆ ಸಮಾಜಮುಖಿ ಹೋರಾಟಗಳಲ್ಲಿಯೂ ಮುಂಚೂಣಿಯಲ್ಲಿರುತ್ತಿದ್ದ ನಾಡಿ, ಪ್ರಶಸ್ತಿ ಪುರಸ್ಕಾರಗಳಾಚೆಗಿನ ಜೀವಪರ ಮಾದರಿ ಲೇಖಕ. ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದ ನಾ ಡಿಸೋಜ ಅವರ ಪಾರ್ಥಿವ ಶರೀರವನ್ನ ನಿನ್ನೆ ಶಿವಮೊಗ್ಗದ ಸಾಗರಕ್ಕೆ ತರಲಾಗಿತ್ತು. ಸಾಗರದ ನೆಹರು ನಗರದಲ್ಲಿರುವ ಅವರ ಸ್ವಗೃಹದಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ, ಸಂಸದ ಬಿವೈ ರಾಘವೇಂದ್ರ, ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ಹಲವು ಗಣ್ಯರು ನಾ ಡಿಸೋಜ ಅಂತಿಮ ದರ್ಶನ ಪಡೆದರು. ಹಳೆಯ ಸ್ನೇಹಿತರಾದಂತಹ ನಾ ಡಿಸೋಜ ಅವರ ಅಗಲುವಿಕೆ ತುಂಬಲಾರದ ನಷ್ಟವಾಗಿದೆ. ಅವರೊಬ್ಬ ಆಚಾರವಂತರು, ವಿಚಾರವಂತರು, ಬರಹಗಾರರು ಅಂತ ಸುಸಂಸ್ಕೃತಿ ವ್ಯಕ್ತಿಯನ್ನ ಸಾಗರ ಟೌನ್ ಪಡೆದದ್ದು ನಮ್ಮ ಸೌಭಾಗ್ಯ ಆಗಿತ್ತು. ನಾ ಡಿಸೋಜ ಅವರ ನಿಧನ ಇಡೀ ನಮ್ಮ ಮಲೆನಾಡಿನ
ಮತ್ತೊಂದು ದೀಪ ಆರಿ ಹೋಗಿದೆ ಅಂತ ಹೇಳಲಿಕ್ಕೆ ಅತ್ಯಂತ ನೋವಾಗುತ್ತೆ. ವಿಶೇಷವಾಗಿ ಅವರ ಸಾಹಿತ್ಯ ಸಂಪೂರ್ಣವಾಗಿ ಪ್ರಕೃತಿ ದತ್ತವಾದಂತ, ಪ್ರಕೃತಿಯನ್ನ, ನೇಚರನ್ನ ಜೊತೆಗೆ ಇಟ್ಕೊಂಡು ಅದರ ಪೂರಕವಾದಂತ ಲೇಖನಗಳನ್ನ ಈ ಒಂದು ಸಮಾಜಕ್ಕೆ ಕೊಟ್ಟಂತ ಧೀಮಂತ ಸಾಹಿತಿಗಳು. ಇಂದು ಸಾಗರದ ಗಾಂಧಿ ಮೈದಾನದಲ್ಲಿ ನಾಡಿಯವರ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು, ಸಂಜೆ ಕ್ರೈಸ್ತ ಧರ್ಮದ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಲಿದೆ. ಸಕಲ ಪೊಲೀಸ್ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲು ಸರ್ಕಾರ ಆದೇಶಿಸಿದೆ. ಹೀಗೆ ಅಪರೂಪದ ಜನಪರ ಬದ್ಧತೆಯ ಬರಹಗಳ ಜೊತೆಗೆ ಶರಾವತಿ ಕಣಿವೆಯ ನೋವುಗಳಿಗೆ ಧ್ವನಿಯಾಗಿದ್ದ ನಾಡಿ ಮಿಡಿತ ನಿಂತಿದೆ. ನಾಡು ಬಡವಾಗಿದೆ. ಭೀಮನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನಾಡಿನ ಖ್ಯಾತ ಸಾಹಿತಿ ನಾ ಡಿಸೋಜಾ ನಿಧನರಾಗಿದ್ದು, ಮಲೆನಾಡಿನ ನಾಡಿ ಜೋಗದ ಮಡಿಲಿನಿಂದ ಭಾರತ ಲೋಕಕ್ಕೆ ಪಯಣಿಸಿದ್ದಾರೆ. ಇಂದು ಸಂಜೆ ಸಾಗರದಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಸರಳ ವ್ಯಕ್ತಿತ್ವ, ವೈಚಾರಿಕ ಪ್ರಜ್ಞೆಯ ಲೇಖಕ, ಅಪರೂಪದ ಸಾಹಿತಿ, ಶರಾವತಿ ಸಂತ್ರಸ್ತರ ಧ್ವನಿ, ಜನಮನದ ನಾಡಿ ಭಾರತ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ನಿಂತ ಮುಳುಗಡೆಯ ನಾಡಿ ಮಿಡಿತ. ಇಂದು ಸಾಹಿತಿ ನಾ ಡಿಸೋಜಾ ಅಂತ್ಯಕ್ರಿಯೆ. ಹೌದು, ಮುಳುಗಡೆಯ ನಾಡಿ ಮಿಡಿತ ನಿಂತಿದೆ. ನಾಡಿನ ಹಿರಿಯ ಸಾಹಿತಿ, ಶರಾವತಿ ಮುಳುಗಡೆ ಜನರ ಧ್ವನಿಯಾಗಿದ್ದ ಡಾಕ್ಟರ್ ನಾ ಡಿಸೋಜಾ ಅವರನ್ನ ಕಳೆದುಕೊಂಡು ಇಡೀ ಮಲೆನಾಡು ಮೌನಕ್ಕೆ ಜಾರಿದೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ. ತನ್ನ ನೆಲದ ಬಗ್ಗೆ, ಪರಿಸರದ ಬಗ್ಗೆ, ಮಕ್ಕಳ ಸಾಹಿತ್ಯದ ಬರಹಗಳ ಜೊತೆಗೆ ಸಮಾಜಮುಖಿ ಹೋರಾಟಗಳಲ್ಲಿಯೂ ಮುಂಚೂಣಿಯಲ್ಲಿರುತ್ತಿದ್ದ ನಾಡಿ ಪ್ರಶಸ್ತಿ ಪುರಸ್ಕಾರಗಳಾಚೆಗಿನ ಜೀವಪರ ಮಾದರಿ ಲೇಖಕ. ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದ ನಾ ಡಿಸೋಜಾ ಅವರ ಪಾರ್ಥಿವ ಶರೀರವನ್ನ ನಿನ್ನೆ ಶಿವಮೊಗ್ಗದ ಸಾಗರಕ್ಕೆ ತರಲಾಗಿತ್ತು. ಸಾಗರದ ನೆಹರು ನಗರದಲ್ಲಿರುವ ಅವರ ಸ್ವಗೃಹದಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ, ಸಂಸದ ಬಿವೈ ರಾಘವೇಂದ್ರ, ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ಹಲವು ಗಣ್ಯರು ನಾ ಡಿಸೋಜಾ ಅಂತಿಮ ದರ್ಶನ ಪಡೆದರು. ಹಳೆಯ ಸ್ನೇಹಿತರಾದಂತ ನಾ ಡಿಸೋಜಾ ಅವರ ಅಗಲುವಿಕೆ ತುಂಬಲಾರದ ನಷ್ಟವಾಗಿದೆ. ಅವರೊಬ್ಬ ಆಚಾರವಂತರು, ವಿಚಾರವಂತರು, ಬರಹಗಾರರು ಅಂತ ಸುಸಂಸ್ಕೃತಿ ವ್ಯಕ್ತಿಯನ್ನ ಸಾಗರ ಟೌನ್ ಪಡೆದದ್ದು ನಮ್ಮ ಸೌಭಾಗ್ಯ ಆಗಿತ್ತು. ನಾ ಡಿಸೋಜಾ ಅವರ ನಿಧನ ಇಡೀ ನಮ್ಮ ಮಲೆನಾಡಿನ ಮತ್ತೊಂದು ದೀಪ ಆರಿ ಹೋಗಿದೆ ಅಂತ ಹೇಳಲಿಕ್ಕೆ ಅತ್ಯಂತ ನೋವಾಗುತ್ತೆ. ವಿಶೇಷವಾಗಿ ಅವರ ಸಾಹಿತ್ಯ ಸಂಪೂರ್ಣವಾಗಿ ಪ್ರಕೃತಿ ದತ್ತವಾದಂತ, ಪ್ರಕೃತಿಯನ್ನ, ನೇಚರನ್ನ ಜೊತೆಗೆ ಇಟ್ಕೊಂಡು ಅದರ ಪೂರಕವಾದಂತ ಲೇಖನಗಳನ್ನ ಈ ಒಂದು ಸಮಾಜಕ್ಕೆ ಕೊಟ್ಟಂತ ಧೀಮಂತ ಸಾಹಿತಿಗಳು. ಇಂದು ಸಾಗರದ ಗಾಂಧಿ ಮೈದಾನದಲ್ಲಿ ನಾಡಿಯವರ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು, ಸಂಜೆ ಕ್ರೈಸ್ತ ಧರ್ಮದ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಲಿದೆ. ಸಕಲ ಪೊಲೀಸ್ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲು ಸರ್ಕಾರ ಆದೇಶಿಸಿದೆ. ಹೀಗೆ ಅಪರೂಪದ ಜನಪರ ಬದ್ಧತೆಯ ಬರಹಗಳ ಜೊತೆಗೆ ಶರಾವತಿ ಕಣಿವೆಯ ನೋವುಗಳಿಗೆ ಧ್ವನಿಯಾಗಿದ್ದ ನಾಡಿ ಮಿಡಿತ ನಿಂತಿದೆ. ನಾಡು ಬಡವಾಗಿದೆ. ಭೀಮನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.